ರಿಯಾ ಬೇಡ. ಯಾಕೆ? ಅವ್ರೆಲ್ರಿಗೂ ಊಟ ಆಗ್ತಿರ್ತಾರಲ್ಲ, ಬ್ಯುಸಿ ಇರ್ತಾರೆ. ಕೊಡಿಲಿ, ನಾನೇ ಕೊಡ್ತೀನಿ. ಅಣ್ಣ, ಜುಮ್ಕಿ ಬಗ್ಗೆ ನಿಂಗೆ ಏನ್ ಗೊತ್ತಾಗತ್ತೆ ಕೇಳಕ್ಕೆ? ನಾನೇ ಕೊಡ್ತೀನಿ ಬಿಡು. ರಿಯಾ, ನಿಂಗೆ ಓದೋದು ಬಿಟ್ರೆ ಯಾವುದು ನೆನಪಲ್ಲಿರಲ್ಲ. ನಿಂದೆ 1000 ಜುಮ್ಕಿ ಕಳ್ಕೊಂಡಿದ್ಯಾ, ಇದನ್ನು ಕಳೀತ್ಯಾ? ಸರಿಯಾಗಿ ಹೇಳ್ದೆ ವಿರಾಜ್. ರಿಯಾ ಕೊಡಿಲಿ, ನಾನೇ ಕೊಟ್ಬಿಟ್ಟು ಬರ್ತೀನಿ. ಸಸ್, ನಿಮ್ಗೆ ಯಾಕೆ ತೊಂದರೆ? ನಾನಿದ್ದೀನಲ್ಲ, ನಾನೇ ಕೊಡ್ತೀನಿ. ಎಲ್ರ ಮುಂದೆ ಮಿಸ್ ಮುಗುತಿ ಅಂತ ಕಿರಿಸ್ತಿಯಲ್ಲ, ನೀನು ಭ್ರಮೆ ಲೋಕದಿಂದ ಆಚೆ ಬರೋದು ಯಾವಾಗ ನೀನು? ಭ್ರಮೆ ಅಲ್ಲ ಅದಿ, ನಿಜ. ಇದು ನಾನೇ ಮಿಸ್ ಮುಗುತಿಗೆ ಸೆಲೆಕ್ಟ್ ಮಾಡಿರೋ ಜುಮ್ಕಿ. ಯಾಕೋ ನಗ್ತಿದ್ಯಾ? ಇನ್ನೇನು, ಜುಮ್ಕಿಗೆ ಏನು ಕಾಲಿದ್ಯಾ? ನನ್ನನ್ನು ಯಾರು ಸೆಲೆಕ್ಟ್ ಮಾಡಿದ್ರು, ನನ್ನನ್ನು ಯಾರು ಇಷ್ಟಪಟ್ಟರು ಅಂತ ಹುಡ್ಕೊಂಡು ಮನೆಗೆ ಬರೋಕ್ಕೆ. ಅವಿ, ಈ ಜುಮ್ಕಿ ಸಿಕ್ತಲ್ಲ, ಅವಾಗ ಕೆಳಗೆ ನೋಡ್ಬೇಕಿತ್ತು. ಮಿಸ್ ಮುಗುತಿನೂ ಸಿಕ್ಕಿರೋಳು. ಯಾಕಂದ್ರೆ ಜುಮ್ಕಿಗೆ ಹೆಂಗಿದ್ರು ಕಾಲಿಲ್ವಲ್ಲ, ಅವಳಿಗಿದೆಯಲ್ಲ. ನಾನು ತಮಾಷೆ ಮಾಡ್ತಿಲ್ಲ ಅವಿ, ನಾನು ನಿಜನೇ ಹೇಳ್ತೀನಿ. ಇದು ಮಿಸ್ ಮುಗುತಿಗೆ ನಾನು ಸೆಲೆಕ್ಟ್ ಮಾಡಿರೋ ಜುಮ್ಕಿ. ಸರಿ ಆಯ್ತು, ನಂಬೋಣ. ಈ ಜುಮ್ಕಿ ನಿಮ್ಮ ಅಡುಗೆ ಒಳ ಹತ್ರ ಹೇಗೆ ಬಂತು? ಅದೇ ಗೊತ್ತಿಲ್ಲ. ನನಗೆ ಗೊತ್ತಾಯ್ತು. ಏನು? ನೀನು ಸಿಕ್ಕಾಪಟ್ಟೆ ತಲೆ ತಿಂದು ಅವಳಿಗೆ ಈ ಜುಮ್ಕಿನ ಆರಿಸ್ಕೊಟ್ಟಿರ್ತೀಯ. ಬೇಡ ಅಂದ್ರೂ ಬಿಡಲ್ಲ ಅಂತ ಅವಳು ತೊಗೊಂಡಿರ್ತಾಳೆ. ಅದನ್ನ ಆಮೇಲೆ ಯಾರಿಗೋ ದಾನ ಮಾಡಿರ್ತಾಳೆ. ಆ ದಾನ ತೊಗೊಂಡವಳು ನಿಮ್ಮನೆ ಅಡುಗೆ ಒಳಗಿರ್ತಾಳೆ. ಸ್ವಲ್ಪ ಲಾಜಿಕ್ ಇಟ್ಕೊಂಡು ಮಾತಾಡೋ, ಸುಮ್ಮನೆ ಉರಿಸ್ಬೇಡ. ಲಾಜಿಕ್ ಅದನ್ನು ಹೇಳ್ತೀನಿ. ನಮ್ಮ ಅರು ಮಸಾಲೆಯಲ್ಲಿ ಒಂದು ಲಾಟಲ್ಲಿ ಎಷ್ಟು ಪ್ಯಾಕೆಟ್ ಮಾಡ್ತೀವಿ? ದಿನಕ್ಕೆ ಕಡಿಮೆ ಅಂದರೂ 50,000ದಿಂದ 1,00,000 ಮಾಡ್ತೀವಿ ಅಲ್ವಾ? ಮತ್ತೆ ಅದೇ ಥರ ಈ ಜುಮ್ಕಿ ಮಾಡೋರು 1,000 ಪೀಸ್ ಆದರೂ ಮಾಡಿರಲ್ವಾ? ಇದೇ ಥರ 1,000 ಲಕ್ಷ ಮಾಡಿರಲಿ. ಆದರೆ ಇದನ್ನೇ ಮಿಸ್ ಮುಗುತಿಗೆ ನಾನು ಸೆಲೆಕ್ಟ್ ಮಾಡಿರೋದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಓಹ್, ನಿಮಿಷ ಕೊಡಿಲ್ಲಿ. ಏನು ನೋಡ್ತಿದ್ಯಾ? ಇದರಲ್ಲಿ ಅಂಥ ಸ್ಪೆಷಲ್ ಮಾರ್ಕ್ ಏನಿದೆ ಅಂತ ನೋಡ್ತಾ ಇದ್ದೀನಿ. ನೀನೇ ಸಿಂಗಲ್ಲು, ನಿನ್ನ ಹತ್ರ ಹೋಗಿ ಪ್ರೀತಿ ಬಗ್ಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಕರೆಕ್ಟಾಗಿ ಹೇಳ್ದೆ ನೋಡು, ನೀನು ನಿಜವಾಗ್ಲೂ ಬುದ್ಧಿ ಇಲ್ಲ. ಕಾಮನ್ ಆಗಿರೋ ಒಂದು ಜುಮ್ಕಿ ಹಿಡ್ಕೊಂಡು ನಂಗೆ ಸೆನ್ಸ್ ಆಗುತ್ತೆ ಅಂತ ಹೇಳ್ತೀಯಲ್ಲ. ನಾವು ಹಾಸ್ಪಿಟಲ್ಗೆ ಹೋಗಿ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಂಡ್ಬರೋಣ. ಹೌದಾ? ನಡಿ, ಅಡುಗೆಯೊಳ ಹತ್ರ ಹೋಗೋಣ. ನೀನು ಅವಳನ್ನ ಕೇಳು, ಈ ಜುಮ್ಕಿ ಎಲ್ಲಿ ತೊಗೊಂಡೆ ಅಂತ. ಅವಳು ಪಕ್ಕ ಹೇಳ್ತಾಳೆ ಮಿಸ್ ಮುಗುತಿ ಹತ್ರನೇ ತೊಗೊಂಡೆ ಅಂತ. ಓಹ್ ಹೌದಾ? ನಿಂಗೆ ಅಷ್ಟೊಂದು ಕಾನ್ಫಿಡೆನ್ಸಾ? ಹೌದು. ಅವಳು ಇದನ್ನ ದುಡ್ಡು ಕೊಟ್ಟು ತೊಗೊಳಕ್ಕೆ ಚಾನ್ಸೇ ಇರಲ್ಲ. ಇದು ಮಿಸ್ ಮುಗುತಿ ಜುಮ್ಕಿನ. ಆಯ್ತು, ಅದು ಆಗಲಿ, ನೋಡಬಿಡೋಣ. ಸರಿ ಬಾ. ಅಣ್ಣ, ಅರು ಅಮ್ಮ ಕರೀತಾ ಇದ್ದಾರೆ. ಬಿರಿಯಾ, ನನಗೆ ಬ್ಯುಸಿ ಇದ್ದೀನಿ, ಆಮೇಲೆ ಬರ್ತೀನಿ ಅಂತ ಹೇಳು. ಮೊದಲೇ ಅವ್ರು ಸೀರಿಯಸ್ ಆಗಿದ್ದಾರೆ. ಅವ್ರ ಮೂಡ್ ಇನ್ನೂ ಹಾಳು ಮಾಡಬೇಡ, ಬೇಗ ಬಾ. ಅವಿಯೇ, ಅಡುಗೆಯೊಳ ಹತ್ರ ಹೋಗಿ ಕೇಳು, ಎಲ್ಲಿ ತೊಗೊಂಡ್ಲು, ಯಾರು ಕೊಟ್ಟರು ಅಂತ. ನಿನಗೆ ಆಗ ಗೊತ್ತಾಗತ್ತೆ ನಾನು ಸರಿಯಾಗಿ ಹೇಳ್ತೀನಿ ಅಂತ. ಹೋಗು. ಆಹಾ, ಎಲ್ಲರೂ ಹೊಗಳ್ತಿರೋದು ನೋಡಿದ್ರೆ ನಾನು ನೀನು ಹೋಟ್ಲೆ ನಡೆಸ್ಬೋದು ಅನಿಸ್ತಿದೆ. ತರಕಾರಿ ಏನಾದ್ರೂ ಮಿಕ್ಕಿದೆ ಅಂತ ಹುಡುಕ್ತಿದ್ಯಾ? ಜುಮ್ಕಿ ಅಣ್ಣ ಕಾಣಿಸ್ತಾ ಇಲ್ಲ. ಏನು ಜುಮ್ಕಿನ? ಮತ್ತೇನೇನು, ಅವನ್ ಯಾವನ ವಿಕ್ಕಿ ಅಂತೆ ಜುಮ್ಕಿ ತಗೋ ಅಂದಂತೆ, ಇವ್ರು ತಗೊಂಬಿಟ್ಲಂತೆ. ಏನೋ ಮೋಡಿ ಮಾಡವನೆ ಅಣ್ಣ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಾರ್ದು ಕುಕ್ತಂಗಿ. ಅದಕ್ಕೆ ಬೂದಿ ಹರ್ಚಿ ಕೊಟ್ಟಿದ್ದ ಅನ್ಸುತ್ತೆ. ಅದು ಕಳ್ದಾಗಿದ್ದೆ ಒಳ್ಳೇದಾಯ್ತು. ಹೋಗು, ಇನ್ನೊಂದು ರೌಂಡ್ ಪ್ರಸಾದ ತಿನ್ಬಿಟ್ಟು ಆ ದೇವ್ರ ಆಶೀರ್ವಾದ ತಗೊಂಬ. ಪ್ರಸಾದ ತಗೋಬೇಕಾದ್ರೆ ಅಲ್ಲೆಲ್ಲಾದ್ರೂ ಬಿದ್ದಿರ್ಬೋದು. ನಾನು ಅಲ್ಲೋಗಿ ನೋಡ್ಕೊ ಬರ್ತೀನಿ. ಒಂದ್ ನಿಮಿಷ, ನಿನ್ನ ಜುಮ್ಕಿನ ಈ ನಾಗು ಹುಡ್ಕೊಡ್ತಾನೆ. ಮಿಕ್ಕಿರೋ ಇನ್ನೊಂದು ಜುಮ್ಕಿ ಕೊಡು. ಯಾಕೆ? ನೀನು ಕಳ್ದೋಗಿರೋ ಜುಮ್ಕಿನ ಹುಡ್ಕೊಡೋ ಜವಾಬ್ದಾರಿ ನಾಗುದು. ಕೊಡು ಅಷ್ಟೇ. ಅಣ್ಣ, ಏನ್ ಮಾಡ್ದೆ?
ಫಾಲೋ